ಸೊ ಎಲ್ರಿಗೂ ಗುಡ್ ಈವ್ನಿಂಗ್. ಸೊ ನಾನು ತುಂಬ ಒಂದು 15 ದಿವಸ ಗ್ಯಾಪ್ ಆದಮೇಲೆ ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಮಾಡಿರೋ ಪ್ರಕಾರ ಫೆಬ್ರವರಿ 10 to 15 ಒಳಗಡೆ ಮುಗಿಸಾಕ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಬೇರೆ ಬೇರೆ ಟಾಪಿಕ್ಸ್ ಹೋಗೋಣ. ಸೊ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರಿಪ್ಷನ್ ಮಾಡಿ, ಆ್ಯಂಡ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಟಾಪಿಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಧ್ಯಾಯ 7 ಅಂತಂದಾಗ ಇನ್ನೊಬ್ಬರ ಭೂಮಿಯ ಮೂಲಕ ಜಲಮಾರ್ಗಗಳ ನಿರ್ಮಾಣ. ಹಂಗಂದ್ರೆ ಏನಪ್ಪಾ ಅಂತಂದಾಗ, ಇದು ನಿಮ್ ಗದ್ದೆ ಇದ್ದಿರ್ತದೆ, ನಿಮ್ ಹೊಲ. ಸೊ ಇಲ್ಲಿ ನನ್ನ ಕೆರೆ ಹೋಗಿರ್ತದ. ಸೊ ಇದಕ್ಕೆ ಹತ್ಕೊಂಡು ಇನ್ನೊಂದು ಗದ್ದೆ ಇದ್ದಿರ್ತದೆ. ಸರ್ವೆ ನಂಬರ್, ಇನ್ನೊಂದು ಸರ್ವೆ ನಂಬರ್ 1, ಸರ್ವೆ ನಂಬರ್ 2, ಸರ್ವೆ ನಂಬರ್ 3, ಇದಷ್ಟು ಸರ್ವೆ ನಂಬರ್ 4 ಇದ್ದಾಗ ನಾವು ಇಲ್ಲಿಂದ ಏನಾದರೂ ನೀರಾವರಿ ಬೇಕಾಗಿತ್ತಪ್ಪ, ಕೃಷಿ ಉದ್ದೇಶಕ್ಕಾಗಿ ಮಾತ್ರ ನೀರಾವರಿ ನಮಗೇನಾದ್ರೂ ಬೇಕಾಗಿತ್ತಪ್ಪ ಅಂದ್ರೆ ನಾವು ಈ ಗದ್ದೆಯಿಂದ ಅಥವಾ ಈ ಹೊಲದಿಂದ ಪೈಪ್ಲೈನ್ ತಗೋಬೇಕಾಗ್ತದೆ, ಈ ಹೊಲದಿಂದ ಪೈಪ್ಲೈನ್ ತಗೋಬೇಕಾಗ್ತದ, ಈ ಹೊಲದಿಂದ ಪೈಪ್ಲೈನ್ ತಗೋಬೇಕಾಗ್ತದ. ತಗೊಂಡಾಗ ಮಾತ್ರ ನಮ್ಗೆ ಇಲ್ಲಿ ನೀರಾವರಿ ಉಪಯೋಗ ಮಾಡ್ಕೊಳಕ್ ಸಾಧ್ಯ ಆಗ್ತದ. ಅದೇ ಹೇಳ್ತಿರ್ತಾವ. ಅಧ್ಯಾಯ 7 ಬಗ್ಗೆ ಇದ್ರ ಬಗ್ಗೆನೇ ನಾವು ಡಿಸ್ಕಸ್ ಮಾಡ್ತೀವಿ. ಅಂದ್ರೆ ಇಲ್ಲೊಂದು ಕೆರೆ ಇದೆ. ಕೆರೆಯಿಂದ ನೀರು ಬೇರೆ ಬೇರೆ ಹೊಲಗಳಿಂದಾಗಲಿ ಗದ್ದೆಗಳಿಂದಾಗಲಿ ಯಾವ ತರ ನೀರನ್ನು ಉಪಯೋಗ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಈ ಅಧ್ಯಾಯ 7 ಬಗ್ಗೆ ನಾವು ಡಿಸ್ಕಸ್ ನೋಡ್ತೀವಿ. ಸೊ 90A ಪ್ರಕರಣ ಏನ್ ಹೇಳ್ತಪ್ಪ ಅಂತಂದಾಗ, 90A ಇತರ ವ್ಯಕ್ತಿಗಳಿಗೆ ಸೇರಿದ ಭೂಮಿಯ ಮೂಲಕ ಜಲಮಾರ್ಗಗಳ ನಿರ್ಮಾಣ. ಅಂದ್ರ ಬೇರೆ ವ್ಯಕ್ತಿಗೆ ಸೇರಿದ ಜಮೀನ್ ಇರ್ತದೆ, ಬೇರೆ ಹಿಡುವಳಿದಾರ ಇರ್ತಾರೆ. ನೋಡ್ರಿ, ಫಸ್ಟ್ ನಾನು ತೋರಿಸಿದ ಹಾಗೆ ಇಲ್ಲಿ ಬೇರೆ ಹಿಡುವಳಿದಾರ ಇದ್ದಿರ್ತಾನೆ, ಇಲ್ಲಿ ಬೇರೆ ಹಿಡುವಳಿದಾರ ಇರ್ತಾನೆ, ಇಲ್ಲಿ ಬೇರೆ ಹಿಡುವಳಿದಾರ ಅಂದ್ರೆ ಓನರ್ಸ್. ರೈತರು ಇಲ್ಲೊಂದು ಹಿಡುವಳಿದಾರ, ಇಲ್ಲೊಂದು ಈ ತರ ಇದ್ದಾಗ ನಾವು ಇದ್ರ ಮೂಲಕ ಯಾವ ತರ ಪೈಪ್ಲೈನ್ ಮಾಡ್ಕೋಬೇಕಂಬೋದನ್ನ ಅವ್ರು ಹೇಳ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ 90A ಪ್ರಕರಣದಲ್ಲಿ ಹೇಳ್ತದ. ಈ 90A ಪ್ರಕರಣ ಅಂದ್ರೆ ಏನಪ್ಪಾ, ಆಕ್ಚುಲಿ ಏನಂತಂದಾಗ ಒಬ್ಬ ರಾಜ್ಯ ಸರ್ಕಾರ ಆಗಿರ್ಬೋದು, ಅಥವಾ ಯಾರೇ ವ್ಯಕ್ತಿ ಆಗಿರ್ಬೋದು, ಅಥವಾ ಸಂಘ ಸಂಸ್ಥೆಗಳಾಗಿರ್ಬೋದು, ಇವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಕೃಷಿ ಉದ್ದೇಶಕ್ಕಾಗಿ ನೀರನ್ನು ಪಡೆಯುವ ಹಕ್ಕನ್ನು ಹೊಂದಿರುತ್ತಾರೆ ಅಂತ ಹೇಳ್ತದೆ. 90A ಪ್ರಕರಣ ಹೇಳ್ತಪ್ಪ ಅಂದಾಗ ಒಂದು ರಾಜ್ಯ ಸರ್ಕಾರ ಆಗಿರ್ಬೋದು, ಅಥವಾ ಯಾರೇ ವ್ಯಕ್ತಿ ಆಗಿರ್ಬೋದು, ಅಥವಾ ಸಂಘ ಸಂಸ್ಥೆಗಳಾಗಿರ್ಬೋದು, ಕೃಷಿ ಉದ್ದೇಶಕ್ಕಾಗಿ ಯಾವುದೇ ನಾಲಾ, ಕೆರೆ, ಬಾವಿ, ನದಿ, ಕೆರೆಗಳಿಂದ ನೀರನ್ನು ಪಡೆಯುವಂತ ಹಕ್ಕನ್ನು ಹೊಂದಿರುತ್ತಾರೆ. ಇಂಪಾರ್ಟೆಂಟ್ ಆಗ್ತದ. ಹಾಗಾದ್ರೆ ಇದನ್ನ ಹೆಂಗ್ ಪಡ್ಕೋಬೇಕಪ್ಪ ಅಂತಂದ್ರ, ತಹಶೀಲ್ದಾರ್ ಅವರಿಗೆ ಒಂದು ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಬೇಕು. ಅವ್ರು ಪರ್ಮಿಷನ್ ಕೊಟ್ಟ ನಂತರ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ನಾವು ನೀರನ್ನು ತೆಗೆದುಕೊಂಡು ಬಳಸ್ಕೊಳ್ಳಬಹುದು. ತಹಶೀಲ್ದಾರ್ ಅವರು ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದ. ಒಂದು ಜಲಮಾರ್ಗ ನಿರ್ಮಾಣ ಮಾಡ್ಬೇಕಂತಂದಾಗ ಬೇರೆಯವರ ಸರ್ವೆ ನಂಬರ್ ಅಲ್ಲಿ. ಇದು ಇಂಪಾರ್ಟೆಂಟ್. 90A ಇದು ಹೇಳ್ತದ್ರಿ. 90B ಏನ್ ಹೇಳ್ತಪ್ಪ ಅಂತಂದಾಗ, ನೋಡ್ರಿ, 90B ಏನ್ ಹೇಳ್ತಪ್ಪ ಅಂತಂದಾಗ 90A ಮತ್ತೇನಪ್ಪ, ಕೆಲವೊಂದು ಕಂಡೀಷನ್ಸ್ ಅದಾವ್ರಿ. 90A ಕೆಲವೊಂದು ಕಂಡೀಷನ್ಸ್ ಅದಾವ್ರಿ. ಅಂದ್ರೆ ಈಗ ಜಲಮಾರ್ಗವನ್ನು ಪಕ್ಷಕಾರ ಒಪ್ಪಂದ ಮಾಡಿಕೊಂಡಂತೆ ಅಂತ ನಿರ್ದೇಶನದಂತೆ ರೀತಿಯಲ್ಲಿ ಅಥವಾ ಅಂತ ಒಪ್ಪಂದದ ವಿಫಲವಾದರೆ ಒಂದ್ ವೇಳೆ ಏನಾಗಿರ್ತಪ್ಪ ಅಂದ್ರ, ಇಲ್ಲೇ ನೋಡ್ರಿ, ನೀವೇನಪ್ಪಾ ಅಂದ್ರೆ ನಿಮ್ ಹೊಲ ಪಕ್ಕದಲ್ಲಿ ಯಾರೋ ಒಬ್ನ ಇದ್ದಿರ್ತಾನ್ರಿ. ಅವ್ನ ಏನ್ ಮಾಡ್ತಾನ, ಪೈಪ್ಲೈನ್ ಹಾಕೊಳಕ್ ನಿಮ್ಗೆ ಅವಕಾಶ ಕೊಡೋದಿಲ್ಲ. ಇಲ್ಲ, ನಾನು ಸರ್ವೆ ನಂಬರ್ ಅಲ್ಲಿ ನಾನು ಅವಕಾಶ ಕೊಡಲ್ಲ, ಪರ್ಮಿಷನ್ ಕೊಡಲ್ಲ ಅಂತಂದಾಗ ಅಂತ ಸಮಯದಲ್ಲಿ ನೀವೇನ್ ಮಾಡಬೇಕಪ್ಪ ಅಂದ್ರೆ ತಹಸೀಲ್ದಾರ್ ಅವರಿಗೆ ಮೊರೆ ಹೋಗ್ಬೇಕಾಗ್ತದ. ಅವಾಗ ತಹಸೀಲ್ದಾರ್ ಅವ್ರು ಏನ್ ನಿರ್ಣಯ ಕೊಟ್ಟಿರ್ತಾರ ಅವ್ರ ನಿರ್ಣಯನೇ ಅಂತಿಮ ನಿರ್ಣಯ ಆಗಿರ್ತದ. ಯಾಕಂದ್ರೆ ನಿಮ್ ಪಕ್ಕದಲ್ಲಿರೋ ಹೊಲದವರು ನಿಮ್ಗೆ ಪೈಪ್ಲೈನ್ ಮಾಡ್ಕೊಳಕ್ ಕೊಡಲ್ಲ. ಅಂತ ಸಮಯದಲ್ಲಿ ತಹಶೀಲ್ದಾರ್ ಅವರ ಅಂತಿಮ ನಿರ್ದೇಶನ ಫೈನಲ್ ಆಗಿರ್ತದ. ತಹಶೀಲ್ದಾರ್ ಅವ್ರು ಏನ್ ಡಿಸೈಡ್ ಮಾಡ್ತಾರ ಅದು ಫೈನಲ್ ಆಗಿರ್ತದ. ಹಾಗಾದ್ರೆ ಕೆಲವೊಂದು ಕಂಡೀಷನ್ಸ್ ಅದಾವ್ರಿ. ನೀವ್ ಎಲ್ ಬೇಕಾಬಿಟ್ಟಿ ಬಂದು ಯಾರೋ ಹೊಲದಾಗಿಂದ ಅಥವಾ ಯಾರೇ ಗದ್ದೆಯಿಂದ ನೀವು ಪೈಪ್ಲೈನ್ ತಗೊಳಕ್ ಬರಲ್ಲ. ಯಾಕೆ, ಎಷ್ಟು ಬೇಕಷ್ಟು ತಗೊಳಕ್ ಬರಲ್ಲ. ಕೆಲವೊಂದು ಕಂಡೀಷನ್ಸ್ ಅದಾವ್ರಿ. ಏನ್ ಕಂಡೀಷನ್ ಅಪ್ಪ ಅಂತಂದಾಗ, ಕೊಳವೆಗಳ ಮೂಲಕ ಅಂದ್ರೆ ಪೈಪ್ಲೈನ್ ಮೂಲಕ ಏನಾದ್ರೂ ನೀರನ್ನು ನೀವು ಉಪಯೋಗ ಮಾಡ್ಕೊಳಕ್ಕಾದ್ರೆ ಪೈಪ್ಲೈನ್ ಮಾಡ್ತಾರೆ 2 ಅಡಿಗಳಿಗಿಂತ ಕಡಿಮೆ ಇಲ್ಲದಷ್ಟು ಆಳ ಇದಿರ್ಬೇಕ್ರಿ. ಮಿನಿಮಮ್ 2 feet, 2 and above feet. ಸೊ 2 and above ಏನಾಗಿರ್ಬೇಕಪ್ಪ ಅಂದ್ರೆ ಆಳವಾಗಿರ್ಬೇಕು. ಅಷ್ಟು ಆಳದೊಳಗಡೆ ನೀವು ಡೀಪ್ನ ಕೆದರಿ ಅದಾದ್ಮೇಲೆ ನೀವು ಏನ್ ಮಾಡ್ಬೋದಪ್ಪ ಅಂದ್ರೆ ಕೊಳವೆಯನ್ನು ಅಥವಾ ಪೈಪ್ಲೈನ್ ಮೂಲಕ ನೀವು ನೀರಾವರಿಯನ್ನು ಉಪಯೋಗ ಮಾಡ್ಕೋಬಹುದು ಬೇರೆಯವರ ಹೊಲಗಳಿಂದ. ಅಥವಾ ಇನ್ನೊಂದೇನಪ್ಪಾ ಅಂದ್ರ, ನೋಡ್ರಿ, ನೀವೊಂದ್ ವೇಳೆ ಕಾಲುವೆ ಮುಖಾಂತರ ನೀವೇನಾದ್ರು ಬೇರೆಯವರ ಸರ್ವೆ ನಂಬರ್ ಅಥವಾ ಹೊಲದಿಂದ ನೀವು ನೀರು ಪಡ್ಕೋಬೇಕಾದ್ರೆ 5 ಅಡಿಗಳಿಗಿಂತ ಹೆಚ್ಚು ಅಗಲವಾಗಿರತಕ್ಕದ್ದಲ್ಲ. ನೀವು ನೋಡ್ರಿ, ಎಷ್ಟು ಬೇಕಾಬಿಟ್ಟಿ ಆದಷ್ಟು ನೀವು ತಗೊಳ್ಳೋಂಗಿಲ್ಲ. 5 feet ಅಷ್ಟೇ ಇರ್ಬೇಕ್ರಿ ಅದು.
5 ಫೀಟ್ ಒಳಗಡೆನೇ ಇರಬೇಕು. 4 ಫೀಟ್ 3 ಫೀಟ್ ಇದ್ರೂ ಓಕೆ. ಬಟ್ 5 ಫೀಟ್ ಒಳಗಡೆ ಇದ್ದಾಗ ಮಾತ್ರ ನೀವು ಬೇರೆಯವ್ರ ಒಳಗಡೆಯಿಂದ ನಾಲ ಅನ್ಬೋದು ಅಥವಾ ಕಾಲುವೆ ಮುಖಾಂತರ ನೀವೇನು ಮಾಡೋದು ನೀರನ್ನು ಪಡ್ಕೋಬಹುದು. ಈ 2 ಕಂಡೀಷನ್ಸ್ ಅದಾವೆ. ಒಂದು, ನೀವೇನಾದ್ರು ಪೈಪ್ಲೈನ್ ಮೂಲಕ ಮಾಡಿದ್ರೆ 2 ಅಡಿಗಿಂತ ಜಾಸ್ತಿ ಆಳವಾಗಿರ್ಬೇಕು. ಆಳವಾಗಿ ಕೆದರಿ ಅದ್ರ ಒಳಗಡೆ ಪೈಪ್ಲೈನ್ ಮಾಡಿಸ್ಬೇಕು. ಇಲ್ಲ ಅಂದ್ರೆ ನೀವೇನಾದ್ರು ಕಾಲುವೆ ಮುಖಾಂತರ ನೀರು ತಗೊಂಡು ಹೋಗ್ಬೇಕಂದ್ರೆ ಮಿನಿಮಮ್ 5 ಅಥವಾ ಮ್ಯಾಕ್ಸಿಮಮ್ 5 ಫೀಟ್ಗಿಂತ ಜಾಸ್ತಿ ಇರಬಾರ್ದು. ತಿಳಿತಾ? ಇದು 2 ಕಂಡೀಷನ್ಸ್ ಆಗ್ತಾವ. ಒಂದ್ ವೇಳೆ ಪಕ್ಕದ ಹೊಲದವ್ರು ನಿಮ್ಗೆ ಏನಾದ್ರು ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ತಹಶೀಲ್ದಾರ್ ಅವರು ಅಂತಿಮ ನಿರ್ಣಯರಾಗಿರ್ತಾರ. ಇದು ಇಂಪಾರ್ಟೆಂಟ್ ಆಗ್ತದ. ಹಾಗಾದ್ರೆ ನೋಡ್ರಿ, ಸೊ 90 ಬಿ ಪ್ರಕರಣ ಏನ್ ಹೇಳುತ್ತಪ್ಪ ಅಂತಂದಾಗ, ಗೇಣಿ ಸಂದಾಯ ಮಾಡುವುದಕ್ಕೆ ಮತ್ತು ಜಲಮಾರ್ಗವನ್ನು ಸೂಚಿತಲ್ಲಿಡುವುದಕ್ಕೆ ವಿಫಲನಾದರೆ ನೋಡ್ರಿ ಟ್ಯಾಕ್ಸ್ ಕಟ್ಬೇಕಾಗ್ತದೆ. ಕಂಪಲ್ಸರಿ ಅವನು ಟ್ಯಾಕ್ಸ್ ಕಟ್ಟಲೇಬೇಕಾಗ್ತದ. ಟ್ಯಾಕ್ಸ್ ಕಟ್ಟಬೇಕು. ಮತ್ತು ನೋಡ್ರಿ, ನಾವು ಏನು ಜಲಮಾರ್ಗವನ್ನು ಮಾಡ್ಕೊಂಡಿರ್ತೀವಲ್ಲ, ಪೈಪ್ಲೈನ್ ಮುಖಾಂತರ ಆಗಿರ್ಬೋದು ಅಥವಾ ನಾವು ನಾಲಾ ಮುಖಾಂತರವಾಗಿ ಮಾಡ್ಕೊಂಡಾಗ ಅದನ್ನು ಸುವ್ಯವಸ್ಥೆಯಲ್ಲಿಡೋದು ನಮ್ಮ ಕರ್ತವ್ಯ ಆಗಿರ್ತದೆ. ಅರ್ಜಿದಾರರಿಗೆ ಸಲ್ಲಿಸಿದ ಭೂ ಕಂದಾಯವನ್ನು ಬಾಕಿ ವಸೂಲಿ ಮಾಡತಕ್ಕದ್ದು ಅದು ನಮ್ಮ ಕರ್ತವ್ಯ ಆಗಿರ್ತದೆ. ನೋಡ್ರಿ, ಕಂಪಲ್ಸರಿ ಏನ್ ಮಾಡ್ತದ, ಈಗ ಪೈಪ್ಲೈನ್ ಮಾಡ್ಕೊಂಡ್ ಬಂದಿರ್ತಾರಲ್ಲ, ಅವರು ತಹಸೀಲ್ದಾರ್ ಅವರಿಗೆ ಕಂಪಲ್ಸರಿ ಆಗಿ ಎಲ್ಲಾ ಟ್ಯಾಕ್ಸ್ ನ ಕಟ್ಟಿರ್ಬೇಕು. ಆ ಜಮೀನ್ದು ಮತ್ತು ಅರ್ಜಿದಾರರು ಎಲ್ಲಾ ತರದ ಟ್ಯಾಕ್ಸ್ ಅನ್ನು ಕಂಪ್ಲೀಟ್ ಮಾಡಿರ್ಬೇಕು 90 ಬಿ ಪ್ರಕರಣದ ಪ್ರಕಾರ. ಆಮೇಲೆ ಅವನು ಅಂತ ವಿಫಲತೆ ಕಾರಣದಿಂದ ಉಂಟಾದ ಹಾನಿಗಾಗಿ ಅಥವಾ ತಹಸೀಲ್ದಾರ್ ನಿರ್ವಹಿಸಬಹುದಾದಂತ ನಷ್ಟ ಪರಿಹಾರ ಸಂದಾಯ ಮಾಡೋದಕ್ಕೆ ಹೊಣೆಗಾರನಾಗಿರ್ತಕ್ಕದ್ದು. ಒಂದ್ ವೇಳೆ ಕಟ್ಲಕ್ಕೆ ಏನಾದ್ರು ವಿಫಲನಾದನು ಅಥವಾ ಕಟ್ಲೇ ಇಲ್ಲಪ್ಪ ಅಂದ್ರೆ ಟ್ಯಾಕ್ಸ್, ಒಂದ್ ವೇಳೆ ಗೇಣಿ ಅಥವಾ ಟ್ಯಾಕ್ಸ್ ಅವನು ಹಕ್ಕುದಾರನು ಅರ್ಜಿದಾರನು ಕಟ್ಟಲಿಲ್ಲಪ್ಪ ಅಂತಂದ್ರಾಗ ತಹಶೀಲ್ದಾರ್ನು ಎಷ್ಟು ನಿರ್ಧರಿಸ್ತಾನ ನೋಡ್ರಿ ಅಷ್ಟು ಟ್ಯಾಕ್ಸ್ ಕಟ್ಟಬೇಕಾಗ್ತದ. ತಹಶೀಲ್ದಾರ್ ಮನ ಬಂದಂತೆ ನಿರ್ಧರಿಸಬಹುದು. ತಹಶೀಲ್ದಾರ್ ಎಷ್ಟು ಬೇಕಾದ್ರೂ ನಿರ್ಧರಿಸಬಹುದು. ಸೊ ಅವ್ರು ನಿರ್ಧರಿಸಿದ ಪ್ರಕಾರ ನಾವು ಟ್ಯಾಕ್ಸ್ ಕಟ್ಟಬೇಕಾಗ್ತದೆ ವಿಫಲನಾದ್ರೆ. ಸೊ 90 ಬಿ ಟ್ಯಾಕ್ಸ್ ಬಗ್ಗೆ ಹೇಳಿರ್ತದ್ರಿ, ಅದು ಇಂಪಾರ್ಟೆಂಟ್. ಅದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, 90 ಸಿ ಅಂದಾಗ ಜಲಮಾರ್ಗವನ್ನು ತೆಗೆದುಹಾಕುವುದು ಅಥವಾ ನಿಲ್ಲಿಸುವುದು. ಈಗ ನೋಡ್ರಿ, ಜಲಮಾರ್ಗವನ್ನು ನಮ್ಗೆ ಸಾಕಪ್ಪ, ನಮ್ಗೆ ನೀರಾವರಿ ಸಾಕಂತಂದಾಗ ಅದನ್ನ ತೆಗೆದು ಹಾಕ್ಬೋದು, ಅಥವಾ ನೀರಾವರಿ ಹೆಚ್ಚಿಗೆ ಆದ್ರೆ ಅದನ್ನ ನಿಲ್ಲಿಸ್ಬೋದು. ಸೊ 90 ಸಿ ಪ್ರಕಾರ. 90 ಎ ಪ್ರಕಾರ ಪರ್ಮಿಷನ್ ಕೊಡ್ತಾರೆ. 90 ಬಿ ಪ್ರಕಾರ ಟ್ಯಾಕ್ಸ್ ವಸೂಲಿ ಮಾಡ್ತಾರ. 90 ಸಿ ಪ್ರಕಾರ ಅದನ್ನ ರಿಮೂವ್ ಮಾಡ್ತಾರ, ತೆಗೆದು ಹಾಕ್ತಾರ. ಅವಾಗ ತೆಗೆದು ಹಾಕ್ಬೇಕಾದ್ರೂ ನೀವು ಏನ್ ಮಾಡ್ಬೇಕಪ್ಪ ಅಂತಂದಾಗ ತಹಸೀಲ್ದಾರ್ ಅವರಿಗೂ ಒಂದು ನೋಟಿಸ್ ಕೊಡ್ಬೇಕ್ರಿ. ಮತ್ತು ಬಾಜು ಸರ್ವೆ ನಂಬರ್ ಇದ್ದಿರ್ತಾರಲ್ಲ, ಬಾಜು ಸರ್ವೆ ನಂಬರ್ ಹಿಡುವಳಿದಾರರು ಕೂಡ ಒಂದು ನೋಟಿಸ್ ಅನ್ನು ಕೊಡ್ಬೇಕು. ಆ 2 ನೋಟಿಸ್ ನೀಡ್ತಾರವ ಹಾಗೆ ಅವ್ರಿಗೆ ಏನ್ ಮಾಡ್ಬೋದಪ್ಪ ಅಂದ್ರೆ ಅದನ್ನು ತೆಗೆದು ಹಾಕ್ಬೋದು. ಒಂದ್ ವೇಳೆ ತೆಗೆದು ಹಾಕ್ತಾರೆ, ಅಲ್ಲಿ ಏನಾಗಿರುತ್ತೆ, ಜಾಸ್ತಿ ನೀರಾವರಿ ಜಾಸ್ತಿ ಈಗ 5 ಫೀಟ್ ನಾಲ ಮಾಡಿದ್ರ ಅಂತ ತಿಳ್ಕೊಳಪ್ಪ. ನಾವು ಮಾಡಿದಾಗ ಇಲ್ಲಿ ಅವನು ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಮುಂದೆ ಬೇರೆ ಹಿಡುವಳಿದಾರರಿಗೆ ಸಮಸ್ಯೆ ಆಗ್ಬಿಡ್ತಲ್ಲ. ಬೇರೆ ಈ ಸರ್ವೆ ನಂಬರ್ ಇಲ್ಲಿ ಇರ್ತಕ್ಕಂಥ ಅಂಡರ್ ಸರ್ವೆ ಸರ್ವೆ ನಂಬರ್ ಕೂಡ ತೊಂದರೆ ಆಗ್ತದೆ. ಅಂತ ಸಮಯದಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ, ಯಾರ ಪೈಪ್ಲೈನ್ ಮಾಡ್ಕೊಂಡಿರ್ತಾರಲ್ಲ ಅವ್ರು ಆದಷ್ಟು ಬೇಗ ತಮ್ಮ ಸ್ವಂತ ಖರ್ಚಿನಲ್ಲಿ ಆ ಎಲ್ಲಾ ಭೂಮಿಯನ್ನು ಕ್ಲೋಸ್ ಮಾಡ್ಬೇಕು. ಆ ಏನ್ ನಾಲ ಇರ್ತಲ್ಲ ಸ್ವಂತ ಖರ್ಚಿನಲ್ಲಿ ಕ್ಲೋಸ್ ಮಾಡ್ಬೇಕು. ಸೊ ಇದು ಸ್ವಂತ ಖರ್ಚಿನಲ್ಲಿ ಅವನ ಏನಾದ್ರು ಕ್ಲೋಸ್ ಮಾಡ್ಲಿಲ್ಲಪ್ಪ ಅಂದ್ರೆ ಬಾಜು ಪಕ್ಕದ ಹಿಡುವಳಿದಾರರು ತಹಸೀಲ್ದಾರ್ ಅವರಿಗೆ ಮೊರೆ ಹೋಗ್ತಾರ. ಇದು ಇಂಪಾರ್ಟೆಂಟ್. ಯಾಕಂದ್ರೆ ಅವ್ನ್ ನಾಲ ಮಾಡಿದಷ್ಟು ಮಟ್ಟಿಗೆ ಬಿಟ್ಟು ಹೋದ್ರೆ ಏನಾಗ್ತದೆ ಹೇಳ್ರಿ, ಮತ್ತ ಅದು ಬೇರೆಯವ್ರ ಹೊಲಗಳಿಗೆ ತೊಂದರೆ ಆಗ್ತದ. ಅಂತ ಸಮಯದಲ್ಲಿ ತಾನೇ ಹೊಣೆಗಾರ ಯಾರಿಗಿರ್ತಾರ, ಅರ್ಜಿದಾರರಾಗಿರ್ತಾರ, ಸ್ವಂತ ತಮ್ಮ ದುಡ್ಡಲ್ಲಿ ಏನ್ ಮಾಡ್ಬೇಕಪ್ಪ ಅದನ್ನ ಆದಷ್ಟು ಬೇಗ ಕ್ಲೋಸ್ ಮಾಡಿಸ್ಬೇಕು. ಇದು ಜಲಮಾರ್ಗವನ್ನು ತೆಗೆದು ಹಾಕುವುದಾಗ್ಲಿ ನಿಲ್ಲಿಸುವುದಾಗ್ಲಿ 90 ಸಿ. ಸೊ ಇದು ತುಂಬಾ ಚಿಕ್ಕ ಟಾಪಿಕ್ ಇತ್ತು. ಸೊ ನಾನೇನಪ್ಪಾ ಅಂತಂದಾಗ ತುಂಬಾ ದಿವಸ ಲಾಂಗ್ ಬ್ರೇಕ್ ತಗೊಂಡು ಮತ್ತೆ ಬಂದಿದ್ದೀನಿ. ಸೊ ಆಲ್ಮೋಸ್ಟ್ ಆಸ್ ಪಾಸಿಬಲ್ ಆಸ್ ನಾನು ಇದನ್ನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಕನ್ನಡ ಮತ್ತು ಕಂಪ್ಯೂಟರ್ನ ಕಂಪ್ಲೀಟ್ ಮಾಡಿ ಅದಾದ್ಮೇಲೆ ಇಂಗ್ಲೀಷ್ ಹೋಗೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಅದಾದ್ಮೇಲೆ ಮ್ಯಾಥಮೆಟಿಕ್ಸ್ ಇದೆ. ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇದೆ ಅದನ್ನು ನೋಡ್ಕೊಳ್ಳೋಣ. ಸೊ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ಅಂಡ್ ನೀವೆಲ್ಲ ಸಬ್ಸ್ಕ್ರಿಪ್ಷನ್ ಮಾಡಿ ಅಂಡ್ ಅವೆಲ್ಲ ಶೇರ್ ಮಾಡಿ ಅಂಡ್ ಲೈಕ್ ಮಾಡೋದಂತೂ ಮರಿಬೇಡ್ರಿ. ಅಂದ್ರೆ ನೀವು ಲೈಕ್ ಮಾಡಿದ ತಕ್ಷಣ ಪ್ರೋತ್ಸಾಹ ಬರುತ್ತೆ. ಇನ್ನಷ್ಟು ಹೆಚ್ಚೆಚ್ಚು ವಿಡಿಯೋ ಮಾಡ್ಬೇಕಂತ ಹೇಳಿ ನನಗೆ ಅನ್ಸುತ್ತೆ. ತುಂಬಾ ಜನ ವಿಡಿಯೋಸ್ ಹೇಳ್ತಾರೆ, ತುಂಬಾ ಜನ ಕೆಲವೊಂದ್ ಕಡೆ 25 ಮಾರ್ಕ್ಸ್ ಸಿಗಿದಪ್ಪ, ಏನ್ ಸ್ವಲ್ಪ ಓದ್ಕೋರಿ ಅಂತ. ಒಂದೊಂದು ಮಾರ್ಕ್ಸು ನಿಮ್ಮ ಫೈನಲ್ ಜಾಬ್ ಡಿಸೈಡ್ ಮಾಡ್ಬೋದು. 0.1 ಕೂಡ ನಿಮ್ಮ ಫೈನಲ್ ಮೆರಿಟ್ಗೆ ಡಿಸೈಡ್ ಮಾಡ್ತದ. ಸೊ ಇಷ್ಟು ಓದ್ಕೊರಿ ಅಷ್ಟು ಓದ್ಕೊರಿ ಅನ್ನೋದಕ್ಕಿಂತ ನಾವು ಎಷ್ಟು ತಿಳ್ಕೊಂಡ್ರೆ ಅಷ್ಟು ಒಳ್ಳೇದು. ಎಷ್ಟು ಜಾಸ್ತಿ ಮಾರ್ಕ್ಸ್ ತಗೊಂಡ್ರೆ ಅಷ್ಟು ಸೆಕ್ಯೂರ್ ಆಗಿ ನಾವು ಪಾಸ್ ಆಗ್ಬೋದು. ನೀವು ಕಡಿಮೆ ಮಾರ್ಕ್ಸ್ ತಗೊಂಡು ಇಂತಿಷ್ಟೇ ಓದ್ಬಿಟ್ಟು
ಇಂತಿಷ್ಟೇ ಓದಿ, ಹಿಂಗೆ ಓದಿ, ಇಷ್ಟೇ ಓದಿ ಅಂತ ಏನಾದರೂ ಬುಕ್ ಇದ್ರೆ ಹೇಳಿ, ಆರಾಮಾಗಿ ಒಂದೇ ಸಲ ಒಂದು ಮಂತಲ್ಲೇ ನಾವು ಯಾವ ಬೇಕಾದ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ಕಾಂಪಿಟೇಟಿವ್ ಫೀಲ್ಡಲ್ಲಿ ಯಾವುದೇ ಥರ ಬುಕ್ಸ್ ಇಲ್ಲ ರೀ. ನೀವು ಬರೆದಿರೋ, ನೀವು ಕರೆಕ್ಟಾಗಿ ಎಷ್ಟು ವರ್ಷ ಓದಿದ್ರು ಕರೆಕ್ಟಾಗಿ ಪ್ರೆಸೆನ್ಸ್ ಆಫ್ ಮೈಂಡಿಂದ ನೀವು ಎಕ್ಸಾಮಲ್ಲಿ ಟಿಕ್ ಹಾಕಿದಾಗ ಮಾತ್ರ ಎಕ್ಸಾಮ್ ಕ್ಲಿಯರ್ ಆಗ್ಬೋದು. 10 ವರ್ಷ ಓದೋರು ಇದ್ದಾರೆ, 1 ವರ್ಷದಲ್ಲೂ ಜಾಬ್ ಆಗೋರು ಇದ್ದಾರೆ. ಸೊ ಅವ್ರಿಗೆ ನಿಮ್ಗೆ ಏನು ಡಿಫ್ರೆನ್ಸ್ ಅಪ್ಪ ಅಂತಂದಾಗ, ಇಲ್ಲಿ ನೋಡ್ರಿ, ಅವ್ರು ಓದೋ ಮೆಥಡ್ ಬೇರೆ, ಇವ್ರು ಓದೋ ಮೆಥಡ್ ಬೇರೆ. ಅವ್ರು ಸೇಮ್ ಸಿಲೆಬಸ್ ಸೇಮ್ ಇರುತ್ತೆ, ಬಟ್ ಓದೋ ಓದೋ ಟೆಕ್ನಿಕ್ಸ್ ಬೇರೆ ಬೇರೆ ಇದ್ದಿರ್ತದೆ. ಅವ್ರು ಟೆಸ್ಟ್ ಸೀರೀಸ್ ಬೇರೆ ಬಿಡ್ತಾರೆ, ಇವ್ರ ಥರ ಬೇರೆ 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 ಡಿಫ್ರೆಂಟ್ ವೆರೈಟಿ ಇರ್ತದೆ. ಸೊ ಏನಪ್ಪ ಅಂತಂದರೆ, ಕೆಲವೊಬ್ಬರು ಸ್ವಲ್ಪ ಓದ್ಕೊಂಡು ಹೋಗೋದು ಕ್ಲಿಯರ್ ಮಾಡಿರ್ತಾರೆ, ಕೆಲವೊಬ್ರು ಎಲ್ಲಾನು ಓದಿ ಕ್ಲಿಯರ್ ಮಾಡಲ್ಲ. ಪ್ರೆಸೆನ್ಸ್ ಆಫ್ ಮೈಂಡ್ ಯಾವ ಥರ ಇರುತ್ತೆ ಎಕ್ಸಾಮಲ್ಲಿ ಅನ್ನೋದ್ಮೇಲೆ ನಿಮ್ಮ ಜಾಬ್ ಡಿಸೈಡ್ ಆಗಿರ್ತದೆ. ಸೊ ಅಷ್ಟು ಇಷ್ಟು ಅಂತ ಏನಿಲ್ಲ, ನೀಟಾಗಿ ಒಂದ್ಸರಿ ಇದೇನಂತೂ ನಾನು ಅರೌಂಡಾಗಿ ನಾನು ಎಲ್ಲ ವೀಡಿಯೋಸ್ನು ಕವರ್ ಮಾಡಿದ್ರೆ ಒಂದು 3 ಅವರ್ಸ್ ಆಗ್ಬೋದು ರೀ ಮೋಸ್ಟ್ಲಿ. ಸೊ 3 ಅವರ್ಸ್ ನೀವು ಟೈಮ್ ಕೊಟ್ಟರೆ ಎಂಟೈರ್ ಟಾಪಿಕ್ನ ತಿಳ್ಕೊಬೋದು ಆರಾಮಾಗಿ, ಅಷ್ಟೇ. ಸೊ ಜಾಸ್ತಿನೇ ಇರಲ್ಲ. ಸೊ ದಯಮಾಡಿ ಎಲ್ಲರೂ ಸಬ್ಸ್ಕ್ರಿಪ್ಷನ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಆದಷ್ಟು ಆ್ಯಸ್ ಪಾಸಿಬಲ್ ಆ್ಯಸ್ ನಾನು ಕಂಪ್ಲೀಟ್ ಮಾಡ್ತೀನಿ. ಫೆಬ್ರವರಿ ಫಸ್ಟ್ ವೀಕಲ್ಲಿ ಅಥವಾ ಸೆಕೆಂಡ್ ವೀಕಲ್ಲಿ ನೋಟಿಫಿಕೇಶನ್ ಆಗುವಂಥ ಚಾನ್ಸಸ್ ಇದೆ ರೀ. 90% ನೋಟಿಫಿಕೇಶನ್ ಆಗುವಂಥ ಚಾನ್ಸಸ್ ಅದ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.